ಹೈಫೈ ಮನಿ ಅದಾವ. ಅದ್ರ ಮುಂದೆ ಈ ನಮೂನಿ ನೀವು ಬಿಟ್ಟು ಕೊಟ್ರೆ ಒಳ್ಳೇದು ಅನ್ನಿಸ್ತಿದ್ರೆ ಇನ್ನೂ ಸ್ವಲ್ಪ ಬಿಟ್ಟು ಕೊಡ್ರಿ. ಒಂದು ವೇಳೆ ಅವರು ಒಂದು ವೇಳೆ ನೀವು ಏನೋ ಗಮನ ಕೊಡ್ಲಿಕ್ಕಂದ್ರೆ ಉಪವಾಸ ಸತ್ಯಾಗ್ರಹ ಕೊಂಡ್ರು ಸಂಭವ ಅದೇ. ಒಂದು ಗಟರ್ ಕಟ್ಟ್ಯಾರ, ಆ ಗಟರ್ ನೀರ ಆ ಕಡೆನೂ ಹೋಗ್ಲಿಕ್ತಾ ಇರಲ್ಲ, ಈ ಕಡೆನೂ ಹೋಗ್ಲಿಕ್ತಾ ಇರಲ್ಲ, ನಡುವು ನಿಂತು ಬಿಟ್ಟವ. ನಡುವು ಒಂದು TC ಮಾಡ್ಯಾರ. ಆ TC ಮಾಡಿದ್ದು ಕರೆಂಟ್ದು ಒಂದು ಪ್ರಾಬ್ಲಮ್, ಮತ್ತು ಈ ಸಂಡಾಸ ನೀರಿನ ವಾಸನೆ ಕುಡಿದು ನಮಗೆ ಸಾಕ ಮನಿ ಬಾಗಿಲ ತೆರಿಲಾರ್ದಂಗೆ ಆಗಿದೆ. ಪ್ರೀ ಪ್ಲಾನ್ ಇರ್ಲಾರ್ದೆ, ಎಸ್ಟಿಮೇಟ್ ಇರ್ಲಾರ್ದೆ ಇದು ಹ್ಯಾಂಗ್ ಮಾಡೋದು ಗೊತ್ತಾಗಿಲ್ಲ. ಇದು ಬೇಗನೆ ಗಟಾರಿನ ಕೆಲಸ ಮುಗಿಸ್ಬೇಕು ಅಂತ ಹೇಳ್ತಾ ಇದ್ದೇವೆ. स्वागत है आपका आई टुडे न्यूज में। मैं आपके साथ मोहम्मद नासिर। इस वक्त हम खड़े हैं वार्ड नंबर 18। ये जो पंचशील नगर है, यहाँ पर आप देख सकते हैं इस वक्त पूरी गटर के जो पानी है वो पूरा पानी रोड पर आ चुका है। यहाँ पर आने जाने के लिए पूरे लोगों को तकलीफ हो रही है, और यहाँ करीब में ही एक हॉस्पिटल भी है, आपके घर भी हैं, लेकिन आने जाने के लिए बहुत रोड है। ये सीधा बोलेगांव को जाता है। ये यहाँ पर जो है वो 60 फुट के तकरीबन रोड है, लेकिन तकलीफ बहुत हो रही है। आप देख सकते हैं पूरा रोड ब्लॉक है। कोई भी गाड़ी यहाँ पर या फिर कोई भी इंसान अगर यहाँ पर चलना चाहे तो चल नहीं सकता। इसी के बीच हम यहाँ पर आ चुके हैं और देखना चाहते हैं कि यहाँ के लोग क्या कहना चाहेंगे हमारे प्रशासन से। तो आइए उनसे बात करते हैं और देखते हैं कि लोग यहाँ पर क्या कहते हैं। ठीक, ನಮಸ್ಕಾರಗಳು. ಇವತ್ತಿನ ದಿವಸ ಟೌನ್ ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಹಾಗೂ ದಂಡಾಧಿಕಾರಿ AC ಅವರು ಬಂದು ಸುಮಾರು ಸಲ ನೋಡಿ ಹೋಗಿದ್ದಾರೆ. ಇಲ್ಲಿ ಇದು ಒಂದು ಏನಪ್ಪ ಅಂದರೆ ಒಂದು ನೋಡಲಾರ್ದಂಥ ಒಂದು ಬಹುವಾಗಿ ನೀರು ಸುಮಾರು ಇದು ಟಾಯ್ಲೆಟ್ ನೀರೆಲ್ಲ ಬಂದು ಇಲ್ಲಿ ನಿಂದ್ರಲಾಗ್ತಾವ. ಸಣ್ಣ ಮಕ್ಕಳದಾವ, ಓಣಿ ತೌಲಿ, ಸಣ್ಣ ಮಕ್ಕಳಿಗೆ ಜಾಪತ್ರಿ ಬಂದು ಒಂದು ಹಾಸ್ಟೆಲ್ ಅದ, ಕೆಲವು ಸುಮಾರು ಮನಿಗಳು ಅದಾವ, ಹೈಫೈ ಮನಿ ಅದಾವ. ಅದ್ರ ಮುಂದೆ ಈ ನಮೂನಿ ನೀವು ಬಿಟ್ಟು ಕೊಟ್ಟರೆ ಒಳ್ಳೇದು ಅನ್ನಿಸ್ತಿದ್ರೆ ಇನ್ನೂ ಸ್ವಲ್ಪ ಬಿಟ್ಟು ಕೊಡ್ರಿ. ಒಂದು ವೇಳೆ ಅವರು ನೀವು ಏನೋ ಗಮನ ಕೊಡ್ಲಿಕ್ಕಂದ್ರೆ ಉಪವಾಸ ಸತ್ಯಾಗ್ರಹ ಕೊಂಡ್ರು ಸಂಭವ ಅದೇ. ದಯವಿಟ್ಟು ನೀವು ಗಮನ ಹಾಯಿಸ್ರಿ. ಸುಮಾರು ನೀವು ಬೇರೆಯವರು ಮುನ್ಸಿಪಾಲ್ಟಿ ಟೌನ್ ಮುನ್ಸಿಪಾಲ್ಟಿ ಸದಸ್ಯರ ಮಾತು ಕೇಳ್ಕಿಸಿ ಇದು ಏನು ಕೆಲಸ ರುಕಾಸಿರಿ. ಇದು ಒಳ್ಳೇದಿಲ್ಲ ಅನ್ನಿಸ್ಲತ್ತದ ನನಗೆ. ನೀವು ಸ್ವಲ್ಪ ಗಮನ ಕೊಟ್ಟರೆ ಒಳ್ಳೇದು ಅನ್ನಿಸ್ತದೆ. ದಯವಿಟ್ಟು ನಾವು ನಿಮ್ಗೆ ಇನ್ನೂ ಪದೇ ಮತ್ತೊಮ್ಮೆ ನಿಮ್ಗೆ ಸೂಚನೆ ಕೊಡ್ಲಾತ್ತೀವಿ. ಓಣಿ ಜನರೆಲ್ಲ ರಂಚಿಗೆ ಎತ್ತಿಕಿಸಿ ನಿಮ್ಮ ಆಫೀಸರ್ ಮುಂದೆ ಸತ್ಯಾಗ್ರಹ ಕೊಂಡ್ರು ಅನ್ನೋಕಿಸಿ ಬರ್ಲಾಗ್ತಾರೆ. ದಯವಿಟ್ಟು ಇದಕ್ಕೆ ಗಮನ ಕೊಟ್ಟರೆ ಭಾಳ ಒಳ್ಳೇದು ಅನ್ನಿಸ್ತದೆ. क्या प्रॉब्लम है पानी रुकने की वजह क्या है? ಗಟ್ರ ಪಾನಿ ಇಸೋಗೋ ಬೀರಪ್ಪ ನಗರದಿಂದ ನೀರು ಬಂದು ಇಲ್ಲಿ ಪಂಚಶೀಲ ನಗರ 18 ನಂಬರ್ ವಾರ್ಡಿಗೆ ಇಲ್ಲಿ ಯಾರೂ ಗಮನ ಕೊಡಲಾರ್ದ ವಾರ್ಡ್ ಮೆಂಬರ್ನೂ ಬರಂಗಿಲ್ಲ, ಹಾಗೂ ತಾವು ಆಫೀಸರ್ನೂ ಗಮನ ಕೊಡ್ಲಾಗತ್ತಿಲ್ಲ. ಇದು ಒಳ್ಳೇದಿಲ್ಲ ನೋಡ್ರಿ. ಇನ್ನೊಮ್ಮೆ ನಿಮ್ಗೆ ಕೈ ಮುಗಿದು ಕೇಳ್ಕೊತೇವೆ, ನೀವು ಇದು ಗಮನ ಕೊಟ್ಟರೆ ಒಳ್ಳೇದು ಅನ್ನಿಸ್ತದೆ. ದಯವಿಟ್ಟು ಮಾಡ್ರಿ. ಪುರಾಣ ಬೆಳಗಾವಿ ರಸ್ತೆ, ಹಳೆ ಬೆಳಗಾವಿ ರಸ್ತೆ ಇದೆ. ಇಲ್ಲಿ ಸಾಕಷ್ಟು ಈ ರಸ್ತೆಗೆ ಶಾಲಾ ಕಾಲೇಜ್ ಹೈಸ್ಕೂಲ್, ಗೌರ್ಮೆಂಟ್ ಹೈಸ್ಕೂಲ್ ಇದೆ, SGB ಹಾಗೂ ಆಲ್ ಕಾದ್ರಿ ಸ್ಕೂಲ್ ಇದೆ, ದವಾಖಾನೆ ಇದೆ, ಬಸವೇಶ್ವರ ಹೈಸ್ಕೂಲ್ ಇದೆ. ಸಣ್ಣ ಪುಟ್ಟ ಮಕ್ಕಳು ತಿರುಗಾಡ್ದಾರೆ. ಆದರೂ ಎಲ್ಲ ಗಟಾರಿನ ನೀರು, ಹೊಲಸು ನೀರು, ಟಾಯ್ಲೆಟ್ದು ಎಲ್ಲ ತುಂಬಿ ರೋಡ್ ಮೇಲೆ ನಿಂತದ. ಒಂದು ವೇಳೆ ಒಂದೇ ಮಳೆ ಜೋರಾಗಿ ಬಂದರೆ ಎಲ್ಲ ಈ ಗಲೀಜು ನೀರು ಮನೆಗೆ ಬಂದು ಬಿಡ್ತದೆ. ಇದು ಪ್ರೀ ಪ್ಲಾನ್ ಇರಲಾರ್ದೆ, ಎಸ್ಟಿಮೇಟ್ ಇರಲಾರ್ದೆ ಇದು ಹ್ಯಾಂಗ್ ಮಾಡೋದು ಗೊತ್ತಾಗಿಲ್ಲ. ಇದು ಬೇಗನೆ ಗಟಾರಿನ ಕೆಲಸ ಮುಗಿಸ್ಬೇಕು ಅಂತ ಹೇಳ್ತಾ ಇದ್ದೇವೆ. ಇದು ಪೂರ್ತಿ ಬೀರಪ್ಪ ನಗರ್, KB ತಾಂಡ, ವಿದ್ಯಾನಗರ ನೀರು ಇಲ್ಲೇ ಬರ್ತದ. ದಯವಿಟ್ಟು ಈ ಗಟಾರಿನ ಕೆಲಸ ಮಾಡ್ಬೇಕಂತ ವಿನಂತಿ. 18 ನಂಬರ್ ವಾರ್ಡ್ ರೀ. ಇಲ್ಲಿ ನಮಗೆ ತುಂಬ ಸಮಸ್ಯೆ ಆಗ್ತಾ ಇದೆ. ನೀರಿಂದು ಸಮಸ್ಯೆ ಅಂದ್ರೇನು, ಟಾಯ್ಲೆಟ್ ನೀರೇ ಎಲ್ಲ ಇಂಡಿ ಒಳಗಿನ ನೀರೆಲ್ಲ ಇಲ್ಲೇ ಬಂದು ಜಮಾ ಆಗ್ಲಿಕತ್ತದ. ಇದು ಟಾಯ್ಲೆಟ್ ನೀರು ಅದ. ನಾವು ಮನೆ ಒಳಗೆ ಬಾಗಿಲು ಮುಚ್ಕೊಂಡು ಕೂತು ಸಾಕಾಗಿ ಹೋಗಿಬಿಟ್ಟದ. ಬ್ಯಾಸಿಗೆ ಒಳಗೆ ಗಾಳಿ ಬರಬೇಕಪ್ಪ ಅಂದ್ರೆ ಹೊರಗೆ ಬಾಗಿಲು ತೆಗೆದ್ರೆ ಟಾಯ್ಲೆಟ್ ವಾಸನೆ ಬರ್ತಾ ಇದೆ. ಈ ರೀತಿ ಆಗೋದ್ರಿಂದ ಏನದ, ಮಕ್ಕಳು ನಮಗೆ ತುಂಬಾನೇ ಬಾಗಿಲು ತೆಗಿಲಿಕ್ಕೆ ಆಗ್ಲಿಕತ್ತಿಲ್ಲ.
ಯಾವ ರೋಗ ಬರ್ತದೆ ಅನ್ನೋದು ಗೊತ್ತಾಗ್ಲಾರ್ದಷ್ಟು ಟೆನ್ಷನ್ ಆಗ್ಲಿಕತ್ತದ ನಮಗೆ. ಆ ರೀತಿ ಆಗೋದ್ರಿಂದ ಏನಾದ್ರು ಭಾಳ ಸಮಸ್ಯೆ ಆಗ್ತಾವೆ ಮಕ್ಕಳು ಸಣ್ಣ. ಅದಕ್ಕೆ ದಯಮಾಡಿ ಮಾನ್ಯ AC ಸಾಹೇಬರು ಮತ್ತು ಪುರಸಭೆ ಮುಖ್ಯಾಧಿಕಾರಿಗಳು ಬಂದು ಇದನ್ನೇನದ ಆದಷ್ಟು ಬೇಗ 2 ದಿನದೊಳಗೆ ಏನದ ಈ ಒಂದು ಕಾರ್ಯ ಅತಿ ಶೀಘ್ರದಲ್ಲಿ ಮುಗಿಸ್ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ನಾವು ಈ ನಮ್ಮ ವಾರ್ಡಿನ ಗ್ರಾಮಸ್ಥರೆಲ್ಲ ನಾವು ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ಏನದ ಆದಷ್ಟು ಬೇಗ ಈ ಕೆಲಸವನ್ನೇನು ಕ್ಲಿಯರ್ ಮಾಡಿರಿ. ಇದು ನೀರು ಏನದ ಹೋಗುವಂಗ ಈ ಜಾಗ ಮಾಡಿ ಇದು ಮುಂದೆ ಚಾಚುವಂಗೆ ಮಾಡ್ರಿ. ಯಾಕಂದ್ರೆ ಇಲ್ಲೇ ಪೂರ್ತಿ ಏನದ ಇಲ್ಲೇ ಜಮಾ ಆಗ್ಲಿಕತ್ತದ ನೀರೇ ಇಲ್ಲೇ ಮುಂದೆ ಚಾಚು ಹೋಗೋದೇ ಇಲ್ಲ. ಇದು ಮುಂದೆ ಬ್ಲಾಕ್ ಮಾಡಿಬಿಟ್ರ ಮುಂದೆ ಬ್ಲಾಕ್ ಮಾಡಿದ್ರಿಂದ ಏನದ ನೀರೆಲ್ಲ ಈ ಕಡೆ ನೀರು ಈ ಕಡೆ ನೀರು ಏನದ ನಡು ಬಂದು ಪೂರ್ತಿ ನಮಗೆ ಆರೋಗ್ಯನೇ ಹಾಳು ಮಾಡ್ಲಿಕತ್ತದ. ಅದಕ್ಕೆ ದಯವಿಟ್ಟು ಏನದ ದಯಾಳುಗಳು ಅಧಿಕಾರಿಗಳು ಏನದ ಇಂಡಿ ತಾಲೂಕಿನ ಅಧಿಕಾರಿಗಳು ಇದನ್ನೇನದ ಗಮನ ಹರಿಸಿ ವೈಯಕ್ತಿಕ ಗಮನ ಹರಿಸಿ ಇದನ್ನು ಪೂರ್ಣಗೊಳಿಸಿ ನಮ್ಮ ಆರೋಗ್ಯಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ನಾನು PKP ಸೊಸೈಟಿ ಉಪಾಧ್ಯಕ್ಷ ಮಾತಾಡೋದ್ರಿ. ಇಲ್ಲಿ 3 ತಿಂಗಳಾಯ್ತು. ಈಗ ಒಂದು 60 ಫೂಟಿನ ರೋಡ್ ಅದ. ಆ ರೋಡಿಗೆ ಒಂದು ಗಟರ್ ಕಟ್ಟ್ಯಾರ. ಆ ಗಟರ್ ನೀರು ಆ ಕಡೆನೂ ಹೋಗ್ಲಿಕ್ತಾ ಇರಲ್ಲ, ಈ ಕಡೆನೂ ಹೋಗ್ಲಿಕ್ತಾ ಇರಲ್ಲ. ನಡು ನಿಂತು ಬಿಟ್ಟದ. ನಡು ಒಂದು TC ಮಾಡ್ಯಾರ. ಆ TC ಮಾಡಿದ್ದು ಕರೆಂಟದ್ದು ಒಂದು ಪ್ರಾಬ್ಲಮ್. ಮತ್ತು ಈ ಸಂಡಾಸ ನೀರಿನ ವಾಸನೆ ಕುಡಿದು ನಮಗೆ ಸಾಕ ಮನೆ ಬಾಗಿಲು ತೆರಿಲಾರ್ದಂಗೆ ಆಗಿಬಿಟ್ಟದ. ಮನೆ ಮುಚ್ಕೊಂಡು ಬಾಗಿಲಿಗೆ ಊಟ ಮಾಡಿದ್ರೆ ಊಟ ಸಂಡಾಸ ವಾಸನೆನೇ ಬರ್ಲತ್ತ. ದಯವಿಟ್ಟು DC ಅವ್ರಿಗೆ ಈ ಗಮನಕ್ಕೆ ಹೋಗ್ಯದ ಇದು ಮಾತು. ಪುರಸಭೆ ಅಧ್ಯಕ್ಷರು ಅವರು ಎಲ್ಲರೂ ನೋಡಿದ್ರು ಸುತ್ತ ಇಲ್ಲಿವರೆತನ ಯಾರು ಈ ಇದಕ್ಕೆ ಬಂದು ಗಮನ ಹರಿಸಿಲ್ಲ. ದಯವಿಟ್ಟು ಆದಷ್ಟು ಏನದ ಇದು ಪರಿಹಾರ ನೀಡಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀವಿ. 1 ಸಲ ಇಲ್ಲ 10 ಸಲ ಕೇಳ್ಕೊತೀವಿ. ದಯವಿಟ್ಟು ಇದನ್ನು ಮೊದಲು ಮಾಡ್ಬೇಕಾಗಿ ವಿನಂತಿ. ಲೈಟ್ ಕಂಬ ಐತ್ರಿ. ಆ ಲೈಟ್ ಕಂಬದಿಂದ ಕರೆಂಟ್ ಪಾಸ್ ಆಯ್ತಂದ್ರೆ ಇಲ್ಲಿ ನೀರದಿಂದ ಆ್ಯಕ್ಚುಲಿ ಒಂದು ಕರೆಂಟ್ ಜರ ಬಡಿತಂದ್ರೆ ಪೇಷಂಟ್ರಿಗೆ ಓಡಾಡೋರಿಗೆ ಭಾಳ ತೊಂದರೆ ಆಗ್ತೈತ್ರಿ. ಇಲ್ಲಿ ದವಾಖಾನೆ ಐತ್ರಿ. ದವಾಖಾನೆ ಬಂದು ಹೊಳ್ಳಿ ಪೇಷಂಟ್ಸಾಗಿ ಹೊಂಟಾರ. ಯಾಕಂದ್ರೆ ಆ ಥರ ಪ್ರಾಬ್ಲಮ್ ಆಗೈತ್ರಿ. ಅದು ವಾಸನೆ ಅದು ಹೈಜಿನಿಕ್ಕಾಗಿ ಇಲ್ಲ ಸರ್. ಪೊಲ್ಯೂಟೆಡ್ ವಾಟರ್ ಎಲ್ಲ ಕಡೆದಿಂದ ಬಂದೈತೆ ಸರ್. ಅದಕ್ಕೆ ಇದು ಇಲ್ಲಷ್ಟೇ ಅಲ್ಲ, ಆಲ್ ಓವರ್ ಇಂಡಿ ಎಲ್ಲ ಕಡೆ ಇರಬಾರ್ದು. ಪ್ರಾಬ್ಲಮ್ ಭಾಳ ಆಗೈತ್ರಿ. ಅದನ್ನ ನೋಡ್ರಿ ಸಾಲ್ವ್ ಮಾಡಿರಿ ಸರ್ ಅಂತ ಕೇಳ್ಕೊತೀನಿ ಸರ್.